ಸೊ ಉಡುಪಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲೇ ಮಾಡಬೇಕು ಅಂತ ಅವರು ಆಸೆ ವ್ಯಕ್ತಪಡಿಸಿದ್ರು. ಅದ್ರ ಪ್ರಕಾರ ನಾವು ಅಲ್ಲೇ ಮಾಡ್ತೀವಿ. ಇಡೀ ಕರ್ನಾಟಕದ ಜನತೆ, ಮೀಡಿಯಾ, ಸಿನಿಮಾ ಇಂಡಸ್ಟ್ರಿ ಎಲ್ಲರಿಗೂ ನಾವು ತುಂಬಾ ಆಭಾರಿಯಾಗಿದ್ದೀವಿ. ಯಾಕಂದ್ರೆ ಇಷ್ಟುವರೆಗೆ ಅವ್ರನ್ನ ಬದುಕಿಸ್ಕೊಂಡ್ ಬಂದಿದ್ದು ಜನರ ಪ್ರೀತಿ, ವಿಶ್ವಾಸ ಮತ್ತೆ ನಿಮ್ಮೆಲ್ಲರ ಆರೈಕೆ. ಆದ್ರೆ ಅವರು ಕಷ್ಟಪಟ್ಟಿಲ್ಲ, ತುಂಬಾ ಸುಖವಾದ ಮರಣ. ಆದ್ರೆ ಏನು ಮಾಡಕ್ಕಾಗಲ್ಲ, ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ನನ್ನ ಮಕ್ಕಳ ಮೇಲೆ, ನನ್ನ ಮೇಲೆ ಸದಾ ನಿಮ್ಗಳ ಆಶೀರ್ವಾದ ಇರ್ಲಿ. ಅವ್ರು ಯಾವತ್ತಿದ್ರು ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ. ಕಲಾವಿದ್ರಿಗೆ ಯಾವತ್ತೂ ಸಾವಿಲ್ಲ. ಅವ್ರು ಯಾವತ್ತೂ ಅದನ್ನ ಹೇಳೋರು. ಅವ್ರ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ, ಕಲಾವಿದ್ರಿಗೆ ಯಾವತ್ತೂ ಸಾವಿರಲ್ಲ. ತುಂಬಾ ಧನ್ಯವಾದಗಳು ಎಲ್ರು. ಬೆಳಗ್ಗೆಯಿಂದ ನಮಗೋಸ್ಕರ, ಅವರಿಗೋಸ್ಕರ ಇದ್ರಿ. ತುಂಬಾ ಧನ್ಯವಾದಗಳು. ಇದಕ್ಕಿಂತ ಹೆಚ್ಚಿಗೆ ನಮಗೇನು ಹೇಳಕ್ಕಿಲ್ಲ. ಮೇಡಮ್, ನಾಳೆ ಎಷ್ಟು ವಿಧಿವಿಧಾನಗಳು? ನಾಳೆ ಬೆಳಗ್ಗೆ ಅಂದ್ರೆ ಇವಾಗ ಇಲ್ಲಿಂದ ಹೊರಡ್ತೀವಿ. ಬೆಳಗ್ಗೆ ಮುಟ್ಟಬಹುದು. ಬೆಳಗ್ಗೆ ಒಂದು ಅಲ್ಲೆಲ್ಲ ಇದು ಮಾಡಿ, ಏನು ಪೂಜೆ ಇದೆಲ್ಲ ಮಾಡಿ, ಅವ್ರ ತಾಯಿಯವರಿದ್ದಾರೆ. ಇವಾಗ ಅವ್ರನ್ನ ಹೆಂಗ್ ಫೇಸ್ ಮಾಡೋದು ಅಂತ ನಮಗ್ ಗೊತ್ತಿಲ್ಲ. ಅವ್ರ ತಾಯಿಗೆ ವಯಸ್ಸಾಗಿದೆ. ದೇವ್ರು ಈ ತರ ಕಷ್ಟ ಮಾತ್ರ ಯಾರಿಗೂ ಕೊಡಬಾರ್ದು. ಬೆಳಗ್ಗೆ 8 ಗಂಟೆ ಹಾಗೆ ಉಡುಪಿಲಿ ಸೇರ್ತೀವಿ. ಸೊ 8 ಗಂಟೆ ನಂತರ ಉಡುಪಿಲಿ ಕಾರ್ಯಕ್ರಮನ ಮುಂದುವರಿಸ್ತೀವಿ ಸರ್. ಬೇರೆ ಎಲ್ರಿಗೂ, ಮೀಡಿಯಾದವರಿಂದ ಹಿಡಿದು ಎವ್ರಿಬಡಿ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು. ಬನ್ನಿ. ಸ್ವಲ್ಪ ಹಿಂದೆ ಹೋಗಿ. One step right side. One step right side, please. Right. ಇಲ್ಲ, ಹರೀಶ್ ಅಣ್ಣ ನನಗೆ ಹಿಂಗೆ ಪರಿಚಯ ಅಂತ ನಮಗೆಲ್ರಿಗೂ ಹೇಳಿದ್ದೀನಿ. ನಮ್ಮ ಅಣ್ಣನ ಸ್ನೇಹಿತರು, ನಮ್ಮ ಅಣ್ಣನ ಫ್ರೆಂಡು. ಅಣ್ಣ ತುಂಬ ಸ್ಟ್ರಾಂಗು. ಕೊನೆವರೆಗೂ ಫೈಟ್ ಮಾಡಿದ್ರು. ವಿಲ್ ಪವರ್ ತುಂಬ ಚೆನ್ನಾಗಿತ್ತು. ನಮಗೇನೆ ಹೇಳೋರು, ಇಲ್ಲ ನಾನು ತಿರ್ಗಾ ವಾಪಸ್ ಬರ್ತೀನಿ, ಅಲ್ಲಿ ಕಮ್ ಬ್ಯಾಕ್ ಅನ್ನೋ ಸ್ಟೇಟ್ಮೆಂಟೇ ಯಾವಾಗಲೂ ಅವ್ರ ಬಾಯಲ್ಲಿ ಕೇಳ್ತಾ ಇದ್ದು. ಯಾವಾಗಲೂ ಪಾಸಿಟಿವ್ ಆಗಿ ಇರೋರು. ಲಾಸ್ಟ್ ಮೂಮೆಂಟ್ವರೆಗೂ ನಿನ್ನೆ ಎಲ್ಲ ಸೈನ್ ಮಾಡಿದ್ವಿ. ನಿನ್ನೆವರೆಗೂ ಫಾಲೋ ಅಪ್ ಮಾಡಿದ್ವಿ. ಬಟ್ ಏನು ಹೇಳ್ತಾರಲ್ಲ, ಹಣೆ ಬರೋಕೆ ಹೊಣೆ ಯಾರು ಅಂತ. ಸೊ ವಿಧಿ ಆಟ ಅಷ್ಟೇ ಇದ್ದಿತ್ತು. ಇನ್ನೇನು ಒಂದು 12-13 ದಿವಸ ಆದಮೇಲೆ ಪಿತೃಲೋಕದಿಂದ ಅವರ ಹಿರಿಕರೆಲ್ಲ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ನಾಟಕ ಜನ ನಿಜವಾಗ್ಲೂ ಅವ್ರು ಇರೋವರೆಗೂ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆನೂ ಅವರು ಶೇರ್ ಮಾಡಿದ್ರು. ಎಲ್ಲರದು ಕಾಂಟ್ರಿಬ್ಯೂಷನ್ ಇತ್ತು. ಎಲ್ಲರಿಗೂ ಅವರು ಗುಣ ಆಗಬೇಕು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಇದ್ದಿದ್ದು ಅದೇ. ಈ ಶುಡ್ ಕಮ್ ಬ್ಯಾಕ್ ಅನ್ನೋದೇ ಇದ್ದಿತ್ತು. ಅನ್ಫಾರ್ಚುನೇಟ್ಲಿ ಇವಾಗ ನಾವು ಎಲ್ಲರೂ ಈ ಸ್ಥಿತಿಯಲ್ಲಿದ್ದೀವಿ. ಸೊ ಅವ್ರು ಎಲ್ಲೇ ಇದ್ರೂ, ಯಾವುದೇ ರೂಪದಲ್ಲಿ ಅವ್ರ ಆತ್ಮ ಇದ್ರೂ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ, ಕುಟುಂಬದವ್ರಿಗೆಲ್ಲರಿಗೂ ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ. ಅಲ್ಲ, ಜೊತೆಯಾಗಿ ನಿಂತಿದ್ದಿತ್ತು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಜೊತೆಯಾಗಿ ನಿಂತಿದ್ದು ಅನ್ನೋದಕ್ಕಿಂತ ಇಡೀ ಎಂಟೈರ್ ಕರ್ನಾಟಕ ಜೊತೆಯಾಗಿ ನಿಂತಿತ್ತು. ಎಲ್ಲದಕ್ಕಿಂತ ಅವರ ಅಕ್ಕ ಮತ್ತು ಅವರ ಪತ್ನಿ, ಅವ್ರ ಮಕ್ಕಳು ಅವ್ರ ಜೊತೆಗೆ ಇದ್ದರು. ಫ್ಯಾಮಿಲಿ ಸಪೋರ್ಟ್ ಇತ್ತು. ಫ್ಯಾಮಿಲಿಯಲ್ಲಿ ಎಲ್ಲೂ ಕುಗ್ಲಿಲ್ಲ. ಕೊನೆವರೆಗೂ ಅವರು ಎಲ್ಲರೂ ಹೋರಾಟ ಮಾಡಿದ್ರು. ಸೊ ಎಲ್ಲನೂ ಅವ್ರಿಗೆ ಹೇಳಬೇಕು ಅನ್ನೋದು. ಇಲ್ಲ, ಏನು ತಿಂದಿರಲಿಲ್ಲ ಅಂದರೆ ನಮಗೆ ಗೊತ್ತು. ಸೂತ್ಕದ ಮನೆ ಹಿಂಗಿರುತ್ತೆ ಅನ್ನೋದು. ಆ ಗಾಯ ನನಗಿನ್ನೂ ಆರಿಲ್ಲ. ಸೊ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಏನು ಬೇಸಿಕ್ ಏನು ಬೇಕು ಅನ್ನೋದು ಸ್ವಲ್ಪ ಗೊತ್ತಿರೋದ್ರಿಂದ ಇದು ನಡೀತಷ್ಟೇ. ಸೊ ಇನ್ನು ನಾಳೆ ಎಲ್ಲ ಒಂದು 12-13 ಅವರ್ ಟ್ರಾವೆಲ್ ಮಾಡಬೇಕು. ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇರೋದು. ಸೊ ಅದಕ್ಕೆ ಎನರ್ಜಿ ಬೇಕಲ್ಲ, ಮತ್ತು BP ಲೋ ಆಗುತ್ತೆ ಅಫ್ಕೋರ್ಸ್. ಸೊ ಎಲ್ಲದಕ್ಕೂ ಒಂದು
ಒಳ್ಳೇದಾಗಲಿ ಅಂತ ಅಷ್ಟೇ. ಭಗವಂತ ಯಾರೇ ಇದ್ರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಒಂದು ಹರೀಶ್ ರೈ ಅವರು ಹೇಗಂದ್ರೆ ನೋವು ಕಣ್ಣು ಮುಂದೆ ಕಾಣ್ತಾ ಇತ್ತು. ಒಬ್ಬ ಮನುಷ್ಯನಿಗೆ ಸಾವು ಅಂತ ಗೊತ್ತಾಗತ್ತೆ, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಸಾವು ಅಂತ ಕಣ್ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದ್ರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದ್ರೆ ಹೇಗೆ, ಅಷ್ಟು ನೋವು ತಿಂದ್ರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದ ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡತಿ ಅವ್ರ ಜೊತೆಲಿ ಇಟ್ಕೊಂಡು ಏನ್ ಬೇಕು ಏನ್ ಬೇಡ ಒಂದೊಂದು ಕ್ಷಣನೂ ನಾವಿದೀವಿ ಮನೆಗೆ ಬಂದಾಗ್ಲೂ ಅಷ್ಟೇ. ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದ್ರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಅವ್ರ ಮಕ್ಕಳ ಜೊತೆಗೆ ಅವ್ರ ತಂದೆ ಯಾವಾಗ್ಲೂ ಬೆನ್ನಿಂದೆ ನಿಂತಿರ್ಲಿ ಅಂತ ನಾನು ಹಾರೈಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಗಾಗಲಿ.